ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ನೋಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಇವತ್ತು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ. ಸೊ ಸ್ವಲ್ಪ ವೀಡಿಯೋ ಮಾಡೋಣ ಸ್ಪ್ರೇಸ್ ತೊಗೊಂಡು ಅಂತಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನೋಡಿ ಯಾವ ಥರ ಇದಾಗ್ತಿದೆ ಅಂತ. ಸೊ ಕಾಯೆಲ್ಲ ಸೊ ಈ ಥರ ಕುಳಿಯೋ ಥರ ಆಗ್ತಿದೆ. ಸೊ ಇದನ್ನು ಕೊಲ್ಟೋಟ್ರಿಕಮ್ ಅಂತ ಕರೀತಾರೆ. ಮತ್ತು ಆಂಥ್ರಾಕ್ನೆಸ್ಸು ಎಷ್ಟೋ ಕಡೆ ಸ್ಪ್ರೆಡಿಂಗ್ ಜಾಸ್ತಿ ಇದೆ. ಮತ್ತು ಇದು ಜಾಸ್ತಿ ಇದೆ, ಸ್ಕ್ಯಾಬ್ ಜಾಸ್ತಿ ಆಗಿದೆ. ಸೊ ಸ್ಕ್ಯಾಬ್ಗೆ, ಆಂಥ್ರಾಕ್ನೆಸ್ಗೆ, ಕೊಲ್ಟೋಟ್ರಿಕಮ್ಗೆ ಮೂರಕ್ಕೂ ಆಗೋ ಥರ ಸ್ಪ್ರೇಸ್ ಹೇಳ್ತೀನಿ. ಸೊ ಇವಾಗ ಬೀಳೋದೇ ಅದು ಜಾಸ್ತಿ ಮಳೆ ಆದಾಗ ತೇವಕ್ಕೆ ಅದೇ ಬೀಳೋದು ಜಾಸ್ತಿ. ಅದು ಬಿಟ್ಟರೆ ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟಕ್ಕೆ, ಮತ್ತು ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟದವ್ರು ಇದ್ದರೂ ಜೊತೆಗೆ ಯಾವುದಾದ್ರು ಫಂಗಿಸೈಡ್ ಯಾವ ಥರ ಕಾಂಬಿನೇಷನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ. ಮತ್ತು ಮಳೆ ಬೀಳ್ತಿರ್ಬೇಕಾದ್ರೆ ಸೊ ಆದಷ್ಟು ಈ 10-26-26 ಇಲ್ಲ 9-24-24 ಬರುತ್ತಲ್ಲ, ಸೊ ಅದನ್ನು ಕ್ಲೀನಾಗಿ ಬೆಡ್ ಮೇಲೆ ಚೆಲ್ಕೊಬಿಡಿ. ಕ್ಲೀನಾಗಿ ನೋಡಿ, ಇಲ್ಲಿ ಇಷ್ಟಾಗ್ಲೂ ಚೆಲ್ಬಿಟ್ರೆ ಸೊ ಫುಡ್ಡು ಕ್ಲೀನಾಗಿ ಗಿಡ ತೇವ ಆದಾಗೆಲ್ಲ ತೊಗೊಳುತ್ತೆ. ಸೊ ಸ್ವಲ್ಪ ಫ್ರೂಟ್ ಸೈಜು ಇಂಪ್ರೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಫಸ್ಟ್ ಬಂದ್ಬಿಟ್ಟು ಈಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಇಲ್ದಿರೋ ತೋಟಕ್ಕೆ ಸ್ಪ್ರೇಸ್ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಸ್ಕೋರು ಕವಚ್ ಬರುತ್ತೆ. ಸ್ಕೋರ್ ಬಂದ್ಬಿಟ್ಟು 0.5 ml ಕವಚ್ 2 grams per ಲೀಟ್ರು. ಸೊ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಲಸ್ಟರ್ ಅಂತ ಬರುತ್ತೆ. ಸೊ ಲಸ್ಟರ್ ಬಂದ್ಬಿಟ್ಟು 2 ml per ಲೀಟ್ರು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಗೆಲಿರಿಯೋ ಸೆನ್ಸಾ ಅಂತ ಬರುತ್ತೆ. ಸೊ ಕೊಟೆವಾ ಕಂಪ್ನಿಯವ್ರದ್ದು. ಅದು ಬಂದ್ಬಿಟ್ಟು 1.5 ml per ಲೀಟ್ರು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಬ್ರೆಟಾಪ್ ಬರುತ್ತೆ. ಕ್ಯಾಬ್ರೆಟಾಪು 3 grams per ಲೀಟ್ರು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೇಟಿವೋ ಬರುತ್ತೆ. ಸೊ ನೇಟಿವೋ 0.7 gram per ಲೀಟ್ರ್ ತೊಗೋಬೋದು. ಸೊ ಇಷ್ಟರಲ್ಲಿ ಯಾವುದಾದ್ರು ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟಕ್ಕೆ ಹೇಳ್ತೀನಿ. ಸೊ ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟದವರು ಸೊ ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು, ಇನ್ನು ಗ್ರೀನ್ ಸ್ಟೇಜಲ್ಲೇ ಇದೆ ಅಂತ ಅನ್ನೋರು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕಾಪರ್ ಆಕ್ಸಿಕ್ಲೋರೈಡು ಮತ್ತು ಬ್ಯಾಕ್ಟೀರಿಯಾನಾಶಕ ಬರುತ್ತೆ. ಅಂದರೆ COC ಮತ್ತು ಬ್ಯಾಕ್ಟೀರಿಯಾನಾಶಕು. COC ಬಂದ್ಬಿಟ್ಟು 2 grams per ಲೀಟ್ರು. ಬ್ಯಾಕ್ಟೀರಿಯಾನಾಶಕ ಬಂದ್ಬಿಟ್ಟು 0.5 gram per ಲೀಟ್ರ್ ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ಯಾಪ್ಟನ್ನು ಮತ್ತು ಸ್ಟೆಪ್ರೋಸೈಕ್ಲಿನು ಮತ್ತು ಸಂಚಾರ್ 40. ಸೊ ಕ್ಯಾಪ್ಟನ್ ಬಂದ್ಬಿಟ್ಟು 2 grams per ಲೀಟ್ರು. ಸಂಚಾರ್ 40 ಬಂದ್ಬಿಟ್ಟು 2 ml per ಲೀಟ್ರು. ಮತ್ತು ಸ್ಟೆಪ್ರೋಸೈಕ್ಲಿನ್ ಬಂದ್ಬಿಟ್ಟು 0.5 gram per ಲೀಟ್ರು. ಸೊ ಇಷ್ಟು ತೊಗೊಂಡ್ರೆ ಸೂಪರಾಗಿ ಕಂಟ್ರೋಲ್ ಬರುತ್ತೆ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕೋಸೈಡು 1.5 gram per ಲೀಟ್ರು ಮತ್ತು ಸ್ಟೆಪ್ರೋಸೈಕ್ಲಿನು 0.5 gram per ಲೀಟ್ರು. ಸೊ ಇದಾದರೂ ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕುಫ್ಲೋ ಬರುತ್ತೆ. ಸೊ ಕುಫ್ಲೋ 2.5 ml per ಲೀಟ್ರು ಮತ್ತು ಸ್ಟೆಪ್ರೋಸೈಕ್ಲಿನು 0.5 gram per ಲೀಟ್ರು. ಸೊ ಇದನ್ನಾದರೂ ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಕೋನಿಕಾ ಅಂತ ಬರುತ್ತೆ. ಸೊ ಕೋನಿಕಾ 2 grams per ಲೀಟ್ರ್ ತೊಗೊಂಡ್ರೆ ಅದರಲ್ಲಿ COC ಮತ್ತು ಕಾಸುಕಮೆಸಿನ್ ಕಾಂಬಿನೇಷನ್ ಇರುತ್ತೆ. ಸೊ ಅದನ್ನಾದರೂ ತೊಗೋಬೋದು. ಸೊ ಈಗ ಆಲ್ಮೋಸ್ಟ್ 4.5 months ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು ಅಷ್ಟೊಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಪ್ರೆಡ್ಡಿಂಗ್ ಆಗೋಲ್ಲ. ಸೊ ಅಂಥವರು ಫಂಗಲ್ ಇನ್ಫೆಕ್ಷನ್ಸ್ಗೂ ಜೊತೆಗೆ ಹಾಕ್ಕೋಬೇಕು ಅನ್ನೋ ಥರ ಇದ್ದರೆ ಸೊ ಇದು ಬರುತ್ತೆ, ಡಿಕೋರ್ ಬರುತ್ತೆ. ಸೊ ಡಿಕೋರ್ ಅಲ್ಟ್ರಾ ಅದು 2 grams per ಲೀಟ್ರು ಜೊತೆಗೆ 2 grams Z70 ಆ್ಯಡ್ ಹಾಕ್ಕೊಂಡ್ರೆ ಸೂಪರಾಗಿ ಫಂಗಲ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಎರಡೂ ಕಂಟ್ರೋಲ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕಾಪರ್ ಆಕ್ಸಿಕ್ಲೋರೈಡು ಮತ್ತು ಬವಾಸ್ಟಿನು. COC ಬಂದ್ಬಿಟ್ಟು 2 grams per ಲೀಟ್ರು, ಬವಾಸ್ಟಿನ್ ಬಂದ್ಬಿಟ್ಟು 1 gram per ಲೀಟ್ರು. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು COC ಮತ್ತು ರೋಕೋ. COC ಬಂದ್ಬಿಟ್ಟು 2 grams per ಲೀಟ್ರು, ರೋಕೋ ಬಂದ್ಬಿಟ್ಟು 1 gram per ಲೀಟ್ರು. ಸೊ ಇಷ್ಟು ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಬೈಟು ಇರೋ ತೋಟಕ್ಕೆ ಸ್ಪ್ರೇಸ್ ಹೇಳಿದ್ದು. ಸೊ ಇದರಲ್ಲಿ ಯಾವುದಾದ್ರೂ ನೋಡಿಕೊಂಡು ಆಪ್ಷನ್ ಮಾಡಿಕೊಂಡು ಯಾವ್ದಾದ್ರು ತೊಗೊಳ್ಳಿ, ಕೆಲಸ ಮಾಡುತ್ತೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವೀಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಲೈಕ್ ಮಾಡ್ತಿಲ್ಲ. ಒಂದು ಲೈಕ್ ಮಾಡಿಬಿಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.